ಮಂಡ್ಯದಲ್ಲಿ ವರ್ಗಾವಣೆಯ ಮತ್ತೊಂದು ಎಡವಟ್ಟು ಬಯಲಾಗಿದೆ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿ ಆದಂತ ನೌಕರನಿಗೂ ಬಡ್ತಿ ಕೊಟ್ಟಿದೆ ಈ ಸರ್ಕಾರ ಅಂತ ಹೇಳಿದ್ರೆ ಇನ್ನೇನು ಹೇಳಬೇಕು. ಮಂಡ್ಯದಲ್ಲಿ ವರ್ಗಾವಣೆಯ ಮತ್ತೊಂದು ಎಡವಟ್ಟು. ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಸ್ವಾಮೀಜಿ ಆದ ನೌಕರನಿಗೂ ಪ್ರಮೋಷನ್ ಕೊಟ್ಟಿದ್ದಾರೆ. 20 ಅಧಿಕಾರಿಗಳಿಗೆ ಬಡ್ತಿ ನೀಡಿ ಸರ್ಕಾರ ಆದೇಶ ಮಾಡಿದೆ. ಆ ಪೈಕಿ ಸ್ವಯಂ ನಿವೃತ್ತಿ ಪಡೆದಿದ್ದ HL ನಾಗರಾಜ್ಗೆ ಬಡ್ತಿ ಕೊಟ್ಟಿದ್ದಾರೆ, ಅಂದ್ರೆ ಪ್ರಮೋಟ್ ಮಾಡಿದ್ದಾರೆ. ಸದ್ಯ ನಾಗರಾಜ್ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿ ನಿಶ್ಚಲಾನಂದನಾಥ ಸ್ವಾಮೀಜಿ ಆಗಿದ್ದಾರೆ. ನಾಗರಾಜು ಅವರಿಗೆ ಪ್ರಮೋಷನ್ ಆಗಿದೆ. ನಿವೃತ್ತಿಗೂ ಮುನ್ನ ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿ ಆಗಿದ್ರು. ಬಡ್ತಿ ನೀಡುವ ವೇಳೆ ನಿವೃತ್ತಿ ಆದವರಿಗೂ ಪ್ರಮೋಷನ್ ಭಾಗ್ಯ. ಏನ್ರಿ ನಿಮ್ ಸರ್ಕಾರದ ಎಡವಟ್ಟು? ಫಸ್ಟ್ ಆಫ್ ಆಲ್ ಮಂಡ್ಯ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಹಂಗಂದ್ರೆ ಈಗ ಅವ್ರು ರಿಸೈನ್ ಮಾಡ್ಬಿಟ್ಟು ಇಲ್ಲಿಗೆ ಬಂದು ಸ್ವಾಮೀಜಿ ಪೋಸ್ಟ್ ಇಂದ ಬಿಟ್ಟು ಬಂದು ಇವಾಗ ಇಲ್ಲೇನಾದ್ರೂ ಅಪಾಯಿಂಟ್ ಆಗ್ಬೇಕಾ ಹೆಂಗೆ? ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿ ಆಗಿದ್ದಾರೆ, ನಿಶ್ಚಲಾನಂದನಾಥ ಸ್ವಾಮೀಜಿ ಆಗಿದ್ದಾರೆ. ಈಗ ಅವರು ನಿವೃತ್ತಿಗೂ ಮುನ್ನ ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿ ಆಗಿದ್ರು. ಬಡ್ತಿ ನೀಡೋ ವೇಳೆ ನಿವೃತ್ತಿ ಆದವ್ರಿಗೂ ಪ್ರಮೋಷನ್ ಭಾಗ್ಯ ಸಿಕ್ಕಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಅವರು ಆದೇಶ ಮಾಡಿದ್ದಾರೆ. ಏನಪ್ಪ, ಸರ್ಕಾರದ ಅಧೀನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಅವ್ರಿಗೆ ಅಷ್ಟರ ಮಟ್ಟಿಗೂ ಮಾಹಿತಿ ಇಲ್ವಾ? ಒಬ್ಬ IAS ಆಫೀಸರ್ಗೆ. ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಾಲಕೃಷ್ಣ, ಯಾಕೋ ಮಂಡ್ಯ ಆಡಳಿತ ಸ್ವಲ್ಪ ಹಳಿ ತಪ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ವರ್ಗಾವಣೆಯ ವಿಚಾರದಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟು ಆಗ್ತಾ ಇದೆ. ಈಗ ಮತ್ತೊಂದು ಎಡವಟ್ಟಾಗಿದೆ. ಸ್ವಯಂ ನಿವೃತ್ತಿ ತಗೊಂಡು ಸ್ವಾಮೀಜಿ ಆಗಿರೋರ್ಗೂ ಕೂಡ ಪ್ರಮೋಷನ್ ಕೊಡುತ್ತೆ ಈ ಸರ್ಕಾರ ಅಂತಂದ್ರೆ ಇನ್ನು ಎಷ್ಟು ಜನ ನಿವೃತ್ತಿ ಆಗಿರೋರ್ಗೂ ಸಂಬಳ ಕೊಟ್ಕೊಂಡು ಕೂತಿರ್ಬೋದು, ಏನೇನೆಲ್ಲ ಆಗ್ತಿರ್ಬೋದು ಬಾಲಕೃಷ್ಣ? ಹೌದು ಸಿಂಧೂರ, ಇದು ಸರ್ಕಾರದ ಎಡವಟ್ಟು, ಅಧಿಕಾರಿಗಳ ಎಡವಟ್ಟು ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಿವೃತ್ತಿ ಆಗಿರೋರ್ಗೂ ಕೂಡ ಇವರು ಪ್ರಮೋಷನ್ ಕೊಡ್ತಾ ಇರುವಂತದ್ದು ನಿಜವಾಗ್ಲೂ ಎಷ್ಟು ಸರಿ ಅನ್ನೋದು, ನಿಜವಾಗ್ಲೂ ಇವರು ಸರ್ಕಾರ ನಡೆಸ್ತಾ ಇದಾರಾ ಇಲ್ವಾ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಯಾಕೆಂದ್ರೆ ಈ ಇಲ್ಲಿ ADC ಆಗಿದ್ದಂತ ನಾಗರಾಜ್ ಅವರು ಈಗಾಗಲೇ ಕಳೆದ 1 ವರ್ಷದ ಮೇಲಾಯ್ತು. ಆಗ್ಲೇ ಅವರು ಸ್ವಾಮೀಜಿಯಾಗಿ ರಿಸೈನ್ ಮಾಡಿ ಸ್ವಾಮೀಜಿ ಆಗಿದ್ದಾರೆ. ಕೆಂಗೇರಿಯಲ್ಲಿರುವಂತ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಮಠದ ಪೀಠಾಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಕೂಡ ಈಗ ಇವರು ಏನ್ ಪ್ರಮೋಷನ್ ನೀಡಿರುವಂತದ್ದು ನಿಜವಾಗ್ಲೂ ಎಲ್ರಿಗೂ ಇದೊಂದು ಇದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈ ಸರ್ಕಾರ ನಿಜವಾಗ್ಲೂ ಏನ್ ಮಾಡ್ತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ನಾಗರಾಜ್ ಅವ್ರಿಗೆ ಈಗ ಪ್ರಮೋಷನ್ ಮಾಡಿ ಈಗ ಪ್ರಮೋಷನ್ ಕೊಟ್ಟಿರುವಂತದ್ದು. ಈಗ ಅವ್ರಾಗ್ಲೇ ಕಳೆದ 1-1.5 ವರ್ಷದ ಹಿಂದೆ ಸ್ವಯಂ ನಿವೃತ್ತಿ ಇದ್ಕೊಂಡು ಈಗ ಸ್ವಾಮೀಜಿ ಆಗಿದ್ದಾರೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿರುವಂತ ADC ನಾಗರಾಜ್ ಅವರು ಈಗ ನಿಶ್ಚಲಾನಂದ ಸ್ವಾಮೀಜಿ ಆಗಿರುವಂತದ್ದು. ಇಂಥ ಒಂದು ಸ್ವಾಮೀಜಿಯಾಗಿ ಈಗಾಗಲೇ ಕಳೆದ 1-1.5 ವರ್ಷದ ಹಿಂದೆ ಇವರು ರಿಸೈನ್ ಮಾಡಿ ಸ್ವಾಮೀಜಿ ಆಗಿದ್ದಾರೆ. ಆದ್ರೂ ಕೂಡ ಅವ್ರಿಗೂ ಕೂಡ ಇವರು ಬಡ್ತಿ ಕೊಟ್ಟಿರುವಂತದ್ದು ನಿಜವಾಗ್ಲೂ ಎಷ್ಟು ಸರಿ ಅನ್ನೋದು ಕೂಡ ಎಲ್ಲರ ಒಂದು ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸರ್ಕಾರ ನಿಜವಾಗ್ಲೂ ನಡೀತಾ ಇದೆಯಾ, ಇಲ್ಲಾಂದ್ರೆ ಇಷ್ಟ ಬಂದಂಗೆ ಏನಾದ್ರೂ ಅಧಿಕಾರ ನಡೆಸ್ತಾ ಇದೆ? ಆಲ್ ರೈಟ್ ಬಾಲಕೃಷ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.